friends, today let's listen to wonderful moral story, The Geese and the Tortoise. Once upon a time, two geese and a tortoise were very good friends. ಒಂದಾನೊಂದು ಕಾಲದಲ್ಲಿ ಎರಡು ಹೆಬ್ಬಾತುಗಳು ಮತ್ತು ಒಂದು ಆಮೆ ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು. One day, they decided to migrate in search of food and water. ಒಂದು ದಿನ ಆಹಾರ ಮತ್ತು ನೀರಿನ ಹುಡುಕಾಟಕ್ಕಾಗಿ ಬೇರೆ ಸ್ಥಳಕ್ಕೆ ಹೋಗಲು ನಿರ್ಧರಿಸಿದರು. The geese could fly, but the tortoise could not. ಹೆಬ್ಬಾತುಗಳು ಹಾರಬಹುದಾಗಿತ್ತು, ಆದರೆ ಆಮೆಗೆ ಹಾರಲು ಸಾಧ್ಯವಿರಲಿಲ್ಲ. So the geese devised a clever plan. ಆದ್ದರಿಂದ ಹೆಬ್ಬಾತುಗಳು ಒಂದು ಚತುರ ಉಪಾಯ ಕಂಡುಕೊಂಡವು. They brought a strong stick and asked the tortoise to hold it tightly with his mouth. ಒಂದು ಗಟ್ಟಿಯಾದ ಕಡ್ಡಿಯನ್ನು ತಂದು ಆಮೆಗೆ ಅದನ್ನು ಬಾಯಿಯಿಂದ ಬಿಗಿಯಾಗಿ ಹಿಡಿಯಲು ಹೇಳಿದರು. The geese held the ends with a stick with their beak. ಹೆಬ್ಬಾತುಗಳು ಕಡ್ಡಿ ಎರಡೂ ತುದಿಗಳನ್ನು ತಂದು ಕೊಕ್ಕಿನಿಂದ ಹಿಡಿದವು. But they warned the tortoise not to speak during the journey. ಆದರೆ ಅವರು ಎಚ್ಚರಿಕೆ ನೀಡಿದರು, ಪ್ರಯಾಣದ ವೇಳೆ ಮಾತನಾಡಬೇಡ. Soon they are flying high in the sky. ಸ್ವಲ್ಪ ಸಮಯದಲ್ಲೇ ಅವರು ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತಿದ್ದರು. People and children below looked in surprise. ಕೆಳಗಿದ್ದ ಜನರು ಮತ್ತು ಮಕ್ಕಳು ಆಶ್ಚರ್ಯದಿಂದ ನೋಡಿದರು. Wow, look at the tortoise flying, they shouted happily. ಅಯ್ಯೋ, ಆಮೆ ಹಾರುತ್ತಿದೆ ನೋಡಿ ಎಂದು ಮಕ್ಕಳು ಸಂತೋಷದಿಂದ ಕೂಗಿದರು. The children clapped and cheered loudly. ಮಕ್ಕಳು ಜೋರಾಗಿ ಚಪ್ಪಾಳೆ ತಟ್ಟಿದರು. The tortoise became proud and angry. ಆಮೆಗೆ ಅಹಂಕಾರವೂ ಕೋಪವೂ ಬಂದಿತು. It wanted to reply them. ಅವರಿಗೆ ಉತ್ತರ ಕೊಡಬೇಕೆಂದು ಅನಿಸಿತು. The moment it opened its mouth to speak, ಮಾತನಾಡಲು ಬಾಯಿ ತೆರೆದ ಕ್ಷಣದಲ್ಲೇ it lost grip, fell down and died. ಅದು ಕಡ್ಡಿಯನ್ನು ಬಿಟ್ಟು ಕೆಳಗೆ ಬಿದ್ದು ಸತ್ತು ಹೋಯಿತು. Friends, this story teaches a valuable lesson. ಸ್ನೇಹಿತರೆ, ಈ ಕತೆ ನಮಗೆ ಒಂದು ಅಮೂಲ್ಯವಾದ ಪಾಠವನ್ನು ಕಲಿಸುತ್ತದೆ. Think before you speak. ಮಾತನಾಡುವ ಮೊದಲು ಯೋಚಿಸಿ. Sometimes silence is wiser than unnecessary words. ಕೆಲವೊಮ್ಮೆ ಅನಗತ್ಯ ಮಾತುಗಳಿಗಿಂತ ಮೌನವೇ ಹೆಚ್ಚು ಜ್ಞಾನಮಯ. Moral: think before you speak. ಮಾತನಾಡುವ ಮೊದಲು ಯೋಚಿಸಿ. Thank you for watching. ಇನ್ನಷ್ಟು ಇಂಥ ಕಥೆಗಳಿಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.